ಸ್ಟಾರ್ ಸುವರ್ಣದಲ್ಲಿ ಆಗಾಗ ಹೊಸ ಸೀರಿಯಲ್ಗಳು ಬರ್ತಾ ಇರುತ್ತೆ, ಒಂದೊಂದು ವಿಭಿನ್ನವಾದ ಕಥೆಯನ್ನು ಹೊತ್ತು ಬರ್ತಾ ಇರುತ್ತೆ. ಇದೀಗ ಜೈ ಲಲಿತಾ ಅನ್ನೋ ಹೊಸ ಸೀರಿಯಲ್ ಬರೋದಕ್ಕೆ ಸಿದ್ಧವಾಗಿದೆ. ಅದರಲ್ಲಿ ಸ್ಪಂದನ ಅವರು ಒಂದೊಳ್ಳೆ ಪಾತ್ರವನ್ನ ಮಾಡಿದ್ದಾರೆ. ಅವರಂತೂ ಈಗ ಸ್ಟಾರ್ ಸುವರ್ಣದ ದತ್ತು ಪುತ್ರಿ ಆಗ್ಬಿಟ್ಟಿದ್ದಾರೆ. ಅವ್ರ ಹತ್ರ ಮಾತಾಡ್ಸ್ತಾ ಹೋಗೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು? ನಾನು ಸೂಪರ್ ಆಗಿದ್ದೀನಿ. ಇತ್ತೀಚೆಗೆ ಒಂದ್ ಸಿನಿಮಾ ಹೀರೋಯಿನ್ ಆಗಿ ಮಾಡಿದ್ರಿ, ಮತ್ತೆ ಸೀರಿಯಲ್ ನಲ್ಲಿ ಪೋಷಕ ಪಾತ್ರ ಮಾಡ್ತಾ ಇದ್ದೀರಾ. ಹೇಗೆ ಇಷ್ಟೊಂದು ಆಕ್ಟಿವ್, ಯಾವುದೇ ಪಾತ್ರ ಕೊಟ್ರು ನಿಭಾಯಿಸುವಂತದ್ದು? ಅಂದ್ರೆ ಗಾಡ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಅವಕಾಶಗಳು ಬರ್ತಾ ಇದೆ, ಸೊ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಸ್ಟಾರ್ ಸುವರ್ಣದಲ್ಲಿ ನಿಮ್ಮನ್ನ ದತ್ತು ತಗೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಎಲ್ಲಾ ಸೀರಿಯಲ್ ಅಲ್ಲೂ ನೀವೇ ಇರ್ತೀರಾ. ಗೌರಿಶಂಕರ ಮುಗೀತು, ಈಗ ಜಯಲಲಿತಾಗ್ ಬಂದಿದ್ದೀರಾ. ಅದೇ ಅದೇ ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಒಬ್ಬ ಕಲಾವಿದ್ರಿಗೆ ಇನ್ನೇನ್ ಬೇಕು ಹೇಳಿ, ಒಂದು ಚಾನಲ್ ಅಲ್ಲಿ ಒಂದು ಪ್ರಾಜೆಕ್ಟ್ ಆಗ್ತಿದ್ದಂಗೆ ಇನ್ನೊಂದು ಪ್ರಾಜೆಕ್ಟ್ ಕೊಡ್ತಾರೆ ಬ್ಯಾಕ್ ಟು ಬ್ಯಾಕ್ ಅಂತ ಹೇಳಿದ್ರೆ ಅದಕ್ಕಿಂತ ಖುಷಿ ಇನ್ನೇನಿದೆ. ಎಷ್ಟೋ ಕಲಾವಿದರಿಗೆ ಪಾಪ ಆ ಥರದೊಂದು ಕೊರತೆಗಳಿರುತ್ತೆ. ಸೊ ನಂಗೆ ಅದು ಬರ್ದೇ ಇರೋ ಥರ ನೋಡ್ಕೊಳ್ತಾ ಇದೆ ಸುವರ್ಣ ವಾಹಿನಿ. ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಈ ಜಯಲಲಿತಾ ಸೀರಿಯಲ್ ಅಲ್ಲಿ ನೀವೊಂಥರ ವಿಲನ್ ಶೇಡ್ ತರ ಕಾಣಿಸಿದ್ರಿ ಪ್ರೋಮೋದಲ್ಲಿ ನೋಡಿದಾಗ. ಸೀರಿಯಲ್ ನಮ್ಗಿನ್ನು ಬೇರೆ ತರ ಕಾಣಬಹುದೇನೋ, ಯಾವ ತರ ಇದೆ ಪಾತ್ರ? ಇದು ವಿಲನ್ ಅಲ್ಲ, ಅಂದ್ರೆ ಖಡಕ್ಕು ಪಾತ್ರ. ಅವಳು ಏನೇ ಅಂದ್ರೆ ಅವಳು ವಾಯ್ಸ್ ಅಲ್ಲಿ ಥ್ರೋ ಇದೆ, ಅಂದ್ರೆ ಫೈರ್ ಇದೆ. ಯಜಮಾನಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವಳು ಹೇಳ್ತಿರೋದು ಸರಿ ಇರುತ್ತೆ, ಅಂದ್ರೆ ಸರಿಯಾದ ನಿರ್ಧಾರಗಳಾಗಿರುತ್ತೆ. ಸೊ ಖಡಕ್ ಪಾತ್ರ ಅಷ್ಟೇ, ಮಾತಿನಲ್ಲಿ ಕಠಿಣವಾಗಿ ಅವಳು ನುಡಿಸಿದ್ರು ಕೂಡ ಸೊ ಅದು ಸರಿಯಾಗಿರುತ್ತೆ. ಅಂದ್ರೆ ಎಲ್ಲೋ ನನ್ನ ಫ್ಯಾಮಿಲಿಯವರು ಹಾದಿ ತಪ್ಪಬಾರ್ದು, ಅವ್ರ ಡಿಸಿಷನ್ ತಪ್ಪಾಗಿರ್ಬಾರ್ದು. ಅಂದ್ರೆ ಪ್ರತಿಯೊಂದು ಮನೇಲೂ ಕೂಡ ತಂದೆ ಏನೋ ಒಂದು ನಿರ್ಧಾರಗಳನ್ನ ತಗೊಂಡಾಗ ಅದು ಹಾಗಲ್ಲ ಹೀಗೆ ಅಂತ ಯೋಚನೆ ಮಾಡಿ ಹೇಳುವಂತೊಳೆ ತಾಯಿ ಆಗಿರ್ತಾಳೆ. ಸೊ ಆ ಥರದೊಂದು ಕ್ಯಾರೆಕ್ಟರ್ ಇದು. ಆದ್ರೆ ಇಲ್ಲಿ ರಾಜಕಾರಣದ ಕುಟುಂಬ ಆಗಿರೋದ್ರಿಂದ ನಿಮಗದ ಅವಶ್ಯಕತೆ ಇಲ್ಲ. ಫ್ಯಾಮಿಲಿ ಅಂದ್ರೆ ನೆಮ್ಮದಿಯಾಗಿ ಖುಷಿಯಾಗಿರ್ಬೇಕು. ಬಟ್ ನೀವ್ ಹೇಳಿದ ಮಾತು ನಿಮ್ ಗಂಡನೇ ಕೇಳ್ತಿರಲ್ಲ, ಹೇಗೆ ಅದನ್ನ ನಿಭಾಯಿಸೋದು? ಅಂದ್ರೆ ಇವಳ ಮಾತನ್ನು ಕೆಲವೊಂದೊಂದು ಕೇಳ್ತಾರೆ, ಅಂದ್ರೆ ಪರಮೇಶ್ವರಿ ಮಾತನ್ನು ಕೇಳ್ತಾರೆ. ಬಟ್ ಪೊಲಿಟಿಷಿಯನ್ ಆಗಿ ಅವರು ಪಾಲಿಟಿಕ್ಸ್ನೇ ಒಂದು ಫಸ್ಟ್ನೇ ಹೆಂಡತಿ ತರ ನೋಡ್ತಾ ಇರ್ತಾರೆ, ಸೆಕೆಂಡ್ ನಾನು ಅನ್ನೋ ತರ. ಸೊ ಅಷ್ಟು ಅವರಿಗೆ ಪಾಲಿಟಿಕ್ಸ್ ಅಂದ್ರೆ ಇಷ್ಟ ಇರುತ್ತೆ. ಸೊ ಅದು ನಾವು ತೆಗ್ದು ಹಾಕೋದಕ್ಕೆ ಆಗಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಒಂದು ಗೃಹಿಣಿ ಆದವಳು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಲೇಬೇಕಲ್ಲ, ಹಾಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇರೋಂಥ ಒಂದು ಪಾತ್ರ. ಓಕೆ, ಸೀರಿಯಲ್ ನಲ್ಲಿ ಒಂದು ಪ್ರೋಮೋದಲ್ಲಿ ಸೊಸೆಯಾಗಿ ಲಲಿತಾ ಬರ್ತಾರೆ. ಬಟ್ ಅವಾಗ ನೀವು ರಿಸೀವ್ ಮಾಡ್ಕೊಳ್ಳಲ್ಲ. ಅಂದ್ರೆ ನಿಮ್ಮ ಕನಸು ಏನಾಗಿರುತ್ತೆ ಅಂತ, ಯಾವ ತರ ಸೊಸೆ ಬೇಕು ಅಂತ? ಅಂದ್ರೆ ನಾವು ರಿಚ್ ಫ್ಯಾಮಿಲಿ ಆಗಿರ್ತೀವಿ. ಅಂದ್ರೆ ಇವಾಗ ರಿಚ್ ಫ್ಯಾಮಿಲಿಯವ್ರು ಎಲ್ಲರೂ ಹಂಗೆ ಯೋಚನೆ ಮಾಡ್ತಾರೆ ಅಂತಲ್ಲ. ಬಟ್ ಇವಳ ವ್ಯಕ್ತಿತ್ವ ಹೇಗೆ ಅಂತ ಹೇಳಿದ್ರೆ, ರಿಚ್ ಫ್ಯಾಮಿಲಿ ನಮ್ದಾಗಿರೋದ್ರಿಂದ ರಿಚ್ ಫ್ಯಾಮಿಲಿಯಿಂದನೇ ಆ ಥರದೊಂದು ಸಂಬಂಧನೇ ನಮ್ಮ ಮನೆಗೆ ಬರಲಿ ಅನ್ನೋ ಒಂದು ಆಸೆ ಇರುತ್ತೆ. ಸೊ ಹಿರಿ ಮಗನಿಗೆ ಒಂದು ಮದುವೆ ಆಗಿರುತ್ತೆ. ಸೊ ಅವರು ತುಂಬಾ ಬಡ ಫ್ಯಾಮಿಲಿಯಿಂದ ಒಂದು ಹೆಣ್ಣನ್ನ ತಂದಿರ್ತೀವಿ, ಸೊಸೆ ಇರ್ತಾಳೆ. ಸೊ ಬೇಡ, ಆ ಥರದೊಂದು ಫ್ಯಾಮಿಲಿ ಟಚೇ ಬೇಡ. ನಾವು ರಿಚ್ ಇರ್ತೀವಿ, ರಿಚ್ ಆಗಿ ಹಂಗೆ ಅದೇ ಥರನೇ ಒಂದು ಸಂಬಂಧಗಳು ಇರಲಿ ನಮ್ಮ ಸುತ್ತಮುತ್ತ ಅನ್ನೋವಂಥ ಒಂದು ಕ್ಯಾರೆಕ್ಟರ್. ಇದು ಸರಿನೋ ತಪ್ಪೋ ಗೊತ್ತಿಲ್ಲ, ಬಟ್ ಆ ಒಂದು ಪರಮೇಶ್ವರಿಯ ಒಂದು ವ್ಯಕ್ತಿತ್ವ ಹಾಗಿರುತ್ತೆ. ಸೊ ಹಾಗಾಗಿ ಇವಳು ಬಡ ಕುಟುಂಬದಿಂದ ಬಂದಿರೋಳು ಅನ್ನೋ ಒಂದೇ ಕಾರಣಕ್ಕೆ ಅವಳು ಅಪೋಸ್ ಮಾಡ್ತಾ ಹೋಗ್ತಾಳೆ ಅನ್ಸುತ್ತೆ, ಗೊತ್ತಿಲ್ಲ. ಓಕೆ, ನಿಮ್ಮ ಲುಕ್ ನ ನೋಡ್ತಾ ಇದ್ರೆ ಬೇರೆ ಸೀರಿಯಲ್ ಗಿಂತ ವಿಭಿನ್ನವಾಗಿದೆ. ಅಂದ್ರೆ ಮಹಾರಾಣಿ ಅಂದ್ರೆ ತುಂಬಾ, ಅದೇ ನೀವೇನ್ ಹೇಳಿದ್ರಿ ಶ್ರೀಮಂತಿಕೆ ಅನ್ನೋದು ನಿಮ್ಮಲ್ಲೇ ಈಗ ಎದ್ದು ಕಾಣಿಸ್ತಾ ಇದೆ. ಈ ಸೀರಿಯಲ್ಗೋಸ್ಕರ ನೀವೇನೆಲ್ಲ ಶಾಪಿಂಗ್ ಮಾಡಿದ್ರಿ? ಸ್ಯಾರಿಗಳು ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಲೈನ್ಸ್ ಸ್ಯಾರಿ. ಇದು ಶಿಲ್ಪಾ ಮ್ಯಾಮು, ಯಾಕಂದ್ರೆ ಗೌರಿಶಂಕರದಲ್ಲಿ ನಾರ್ಮಲ್ ಬಾರ್ಡ್ರು ಇರುವಂಥ ಸ್ಯಾರೀಸ್ ಮಾತ್ರ ವೇರ್ ಮಾಡ್ತಾ ಹೋಗ್ತೀನಿ. ನಾರ್ಮಲ್ಲು ಇರುವಾಗಲೂ ಕೂಡ ಚಿಕ್ಕ ಬಾರ್ಡ್ರ್ ಇರೋ ಥರ ಹಂಗೇನೋ ಒಂಥರ ಹೋಗುತ್ತೆ. ಸೊ ಇಲ್ಲಿ ಹಾಗಲ್ಲ, ಇಲ್ಲಿ ಒಂಥರ ಈ ಡಿಫ್ರೆಂಟ್ ಆಗಿ ಬೇಕು. ಅಂದ್ರೆ ಒಂದೇ ಚಾನಲಲ್ಲಿ 2 ಪಾತ್ರಗಳನ್ನು ಅವ್ರು ಕೊಡ್ತಿದ್ದಾರೆ ಅಂತ ಅಂದಾಗ ಈ ಜವಾಬ್ದಾರಿನೂ ಕೂಡ ಅವ್ರು ನಿಭಾಯಿಸ್ಬೇಕಾಗತ್ತೆ. ಸೊ ಹಾಗಾಗಿ ಹೀಗೆ ಬೇಕು ಪರ್ಟಿಕ್ಯುಲರ್ ಆಗಿ. ಬಟ್ ಚಾನಲ್ ಅವರು ನಿಭಾಯಿಸ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಹೇಳಿದ್ದನ್ನ ನಾವು ಕೂಡ ನಿಭಾಯಿಸ್ಕೊಂಡು ಹೋಗ್ಬೇಕು. ಎಲ್ಲೋ ಒಂದ್ ಕಡೆ ಶುರುವಲ್ಲಿ ಮಾಡೋದು ಆಮೇಲೆ ಬಿಡೋದು ಆ ಥರ ಮಾಡಬಾರ್ದು. ಸೊ ಈ ಪಾತ್ರಕ್ಕೆ ಇದೇ ತರ ಸ್ಯಾರೀಸ್ ಬೇಕು ಅಂತ ಹೇಳಿದಾಗ ಜಾಸ್ತಿ ಟೈಮ್ ಇರಲಿಲ್ಲ, ಶೂಟ್ಗೆ ಹೋಗ್ಬಿಡ್ಬೇಕಾಗಿತ್ತು, ಬ್ಲೌಸ್ಗಳನ್ನ ಹೊಲಿಸ್ಬೇಕಾಗಿತ್ತು. ನಾನೊಂದು 12 ವರ್ಷದಿಂದ ವರ್ಕ್ ಮಾಡ್ತಿರೋದ್ರಿಂದ ನಂಗೆ ಗೊತ್ತಿರೋ ಟೈಲರು 8 ಬ್ಲೌಸು ಒಂದೇ ದಿನಕ್ಕೆ ಕೊಟ್ಟಿದ್ದಾರೆ. ಸೊ ಆ ಥರ ಜ್ಯುವೆಲರಿ ಕೂಡ ಅಷ್ಟೇ, ಶಿಲ್ಪಾ ಮ್ಯಾಮ್ಗೆ ಕಳಿಸಿ, EP ಅವ್ರಿಗೆ ಕಳಿಸಿ, ಶಿಲ್ಪಾ ಮ್ಯಾಮ್ಗೆ ಅವ್ರು ಕಳಿಸಿ, ಇದೇ ಥರ ಜ್ಯುವೆಲರಿ ಬೇಕು, ಹೀಗೆ ಬೇಕು ಅಂತ. ಇದೆಲ್ಲೂ ಕೂಡ ನಿಮ್ಗೆ ಆರ್ಟಿಫಿಷಿಯಲ್ ಅಂತ ಎಲ್ಲೂ ಅನ್ಸಲ್ಲ. ಇದು 1 ಗ್ರಾಮ್ ಗೋಲ್ಡ್ ಜ್ಯುವೆಲರ್ಸು. ಸೊ ಈ ಥರದ್ದೇ ಆಲ್ಮೋಸ್ಟ್ ನಾನು ವೇರ್ ಮಾಡಿರೋದು. ಈಗ ನೋಡ್ತಿದ್ದ ಶಿಲ್ಪಾ ಮ್ಯಾಮ್ ಯಾವಾಗಲೂ ಒಂದು ಕ್ಯಾರೆಕ್ಟರ್ ಬಗ್ಗೆ ನ್ಯಾಚುರಲ್ ಆಗಿರಲಿ, ಎಲ್ಲೂ ಕೂಡ ನಮಗೆ ಲ್ಯಾಶಸ್ ಹಾಕೋದಕ್ಕೂ ಬಿಡಲ್ಲ. ಇವಾಗ ಖಡಕ್ ಲುಕ್ಕು ಅಂದ ತಕ್ಷಣ ನಿಮ್ಮ ಎಕ್ಸ್ಪ್ರೆಷನ್ಸ್ ಅಲ್ಲಿ, ನಿಮ್ಮ ಭಾವನೆಗಳಲ್ಲಿ ತೋರಿಸ್ಬೇಕೇ ಹೊರತು ಏನೋ ಮೇಲೆ ನಾವು ಮೇಲ್ನೋಟಕ್ಕೆ ನಾವು ಹಾಕೊಂಡು ಅದ್ರ ಮೂಲಕ ಅಲ್ಲ ಅಂತ ಅವ್ರು ಯಾವಾಗಲೂ ಹೇಳ್ತಾರೆ. ಸೊ ಹಾಗೆ ಅಂದ್ರೆ ಅವ್ರು ಹೇಳ್ದ ಹಾಗೆ ಕಾಸ್ಟ್ಯೂಮ್ಸ್ ಈ ತರ ಬೇಕು, ಒಂದು ಜ್ಯುವೆಲರ್ಸ್ ಹೀಗೆ ಬೇಕು ಅಂತ ಆ ತರ ಒಂದು ತಗೊಂಡು ಮಾಡ್ಕೊಂಡು. ಅಂದ್ರೆ ಈಗ ಈ 1 ಗ್ರಾಮ್ ಗೋಲ್ಡ್ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಸೊ ನೀವು ಅಷ್ಟೆಲ್ಲ ಇನ್ವೆಸ್ಟ್ ಮಾಡ್ಬೇಕಾದ್ರೆ
ಹೆಂಗೆ ಅದು ಇನ್ವೆಸ್ಟ್ ನಿಮ್ಗೆ ಏನ್ ಅನ್ಸುತ್ತೆ ಅಂತ? ಏನೂ ಇಲ್ಲ. ಅಂದರೆ ನಾನು ಈ ಫೀಲ್ಡನ್ನು ಆಯ್ಕೆ ಮಾಡ್ಕೊಂಡಿರೋದೇ ಇಷ್ಟಪಟ್ಟು. ನಂಗೆ ಕಷ್ಟ ಅಂತ ಯಾವತ್ತೂ ಅನಿಸಲ್ಲ. ಸೊ ನಾನು ಗೌರಿಶಂಕರ ಸ್ಟಾರ್ಟ್ ಮಾಡಿದಾಗಲೂ ಅಷ್ಟೇ, ಅಲ್ಲೂ ಕೂಡ ರಿಚ್ ಫ್ಯಾಮಿಲಿನೇ. ಅಲ್ಲಿ ರೇಷ್ಮೆ ಅನ್ನೋ ಥರ ಹೋಗುತ್ತೆ. ಸೊ ರೇಷ್ಮೆ ಟೈಪು ಸ್ಯಾರೀಸ್ ಅನ್ನೋ ಥರ ಹೋಗುತ್ತೆ. ಅಲ್ಲೂ ಜ್ಯುವೆಲರಿ ಹೆವಿ ಹಾಕೋತಾ ಇರ್ತಿದ್ದೆ. ಸೊ ನನಗೆ ಅಂದರೆ ಇಷ್ಟಪಟ್ಟು ಮಾಡ್ತಿರುವಾಗ ಯಾವ ಕೆಲಸನೂ ಅಂದರೆ ಯಾವ ಒಂದು ಇದನ್ನು ಕಷ್ಟ ಅನಿಸಲ್ಲ ಅಲ್ವಾ. ಸೊ ನಾನು ಇಷ್ಟಪಟ್ಟೆ ನಾನು ತಗೊಳ್ತೀನಿ. ಅಂದರೆ ನಾನು ಕಾಣಿಸ್ಕೊಳ್ಳೋದಲ್ವಾ. ಇವಾಗ ಅವ್ರು ಹೇಳ್ತಾರೆ ಅಂತಂದಾಗ ನಂಗೆ ಕಷ್ಟ ಅಂತ ಅಂದ್ಕೊಂಡ್ಬಿಟ್ರೆ ನಾನು ಕಾಣಿಸ್ಕೊಳ್ಳೋದು ಬೇರೆ ರೀತಿನೇ ಆಗುತ್ತಲ್ವಾ. ಸೊ ಹಾಗಾಗಿ ನನಗೇನು ಕಷ್ಟ ಅಂತ ಅನಿಸಿಲ್ಲ. ಒಂದು ವೇಳೆ ಈಗ ಈ ಸೀರಿಯಲ್ಗೆ ಅಂತ ಸಪ್ರೇಟ್ ಜ್ಯುವೆಲ್ರಿ, ಸಪ್ರೇಟ್ ಸ್ಯಾರಿಗಳನ್ನ ತಗೊಂಡಿದ್ದೀರಾ, ರಿಪೀಟ್ ಆಗತ್ತಾ ಅಥವಾ ಮತ್ತೆ ಮತ್ತೆ ಹೊಸದೇ ತಗೊಂತೀರಾ? ಅಂದರೆ ಸೀರಿಯಲ್ಲು ಮುಗಿಯೋ ತನಕ ಅಂದರೆ ನಮಗೆ ಇವಾಗ ಒಂದು 15 ಎಪಿಸೋಡ್ ಏನು ಶೂಟ್ ಆಗಿದೆ ಅಂತ ಹೇಳ್ತೀವಲ್ಲ, 15 ಎಪಿಸೋಡಲ್ಲಿ ಎಲ್ಲೂ ಕೂಡ ನಮಗೆ ರಿಪೀಟ್ ಮಾಡಿಸಿಲ್ಲ. ಆಲ್ರೆಡಿ ನಾನು ಈ ಥರದ್ದೇ ಒಂದು 24 ಸ್ಯಾರೀಸು ಆಲ್ರೆಡಿ ರೆಡಿ ಇಟ್ಕೊಂಡಿದ್ದೀವಿ. ಜ್ಯುವೆಲರ್ಸು ಅಷ್ಟೇ ತುಂಬ ಸೆಟ್ಗಳಿದೆ. ಸೊ ಅದನ್ನು ನೋಡಿ ಶ್ರೀನಿಧಿ ಸರ್ ತುಂಬ ಖುಷಿಪಟ್ಟರು. ಮೇಡಮ್ ಡೆಡಿಕೇಶನ್ ಅಂದರೆ ಇದು, ತುಂಬ ಚೆನ್ನಾಗೆಲ್ಲ ರೆಡಿ ಮಾಡ್ಕೊಂಡಿದ್ರಿ ಅಂತಲೂ ಖುಷಿಪಟ್ಟರು. ಅಷ್ಟೇ ಅಲ್ಲ ಬೇಕಾಗಿರೋದು. ಇವಾಗ ನೀವು ಆವಾಗಲೇ ಹೇಳಿದ್ರಿ ಒಂದು ಸುವರ್ಣದಲ್ಲಿ ದತ್ತುಪುತ್ರಿ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ ಮಾಡ್ತಿದ್ದೀರಾ ಅಂತ. ಇವೆಲ್ಲ ಕೂಡ ಕಾರಣ ಆಗುತ್ತೆ. ಅಂದರೆ ನಮ್ಮ ಡೆಡಿಕೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಪಾತ್ರಕ್ಕೆ ನ್ಯಾಯ ಒದಗಿಸೋವಂಥದ್ದು ಒಬ್ಬ ಕಲಾವಿದರಿಗೆ ತುಂಬ ಮುಖ್ಯ ಆಗುತ್ತೆ. ಈಗ ಅಷ್ಟು ಸೀರೆ, ಈ ಸೀರೆ ಬಿಡಿ ಹೆಂಗೋ ಸೀರಿಯಲ್ ಅಲ್ಲಿ ಕ್ಯಾರಿ ಆಗ್ತಾ ಹೋಗುತ್ತೇನೆ. ಗೌರಿಶಂಕರದಲ್ಲೆಲ್ಲ ತಗೊಂಡಿರೋ ಜ್ಯುವೆಲ್ರಿ ಸೀರೆ ಎಲ್ಲ ಏನ್ ಮಾಡ್ತೀರಾ? ಹರಾಜೇನಾದ್ರು ಇಡ್ತೀರಾ? ಇಲ್ಲ, ಆ ಥರ ಏನಿಲ್ಲ. ಕಲಾವಿದರು ಅಂತಂದ ತಕ್ಷಣ ಇವಾಗ ನೋಡಿ ಗೌರಿಶಂಕರ ಅಥವಾ ಗೌರಿಶಂಕರನೇ ಅಂತಲ್ಲ, ಯಾವುದೇ ಒಂದು ಪ್ರಾಜೆಕ್ಟ್ ಮುಗಿದಾದ ತಕ್ಷಣ ಒಂದು ಸ್ವಲ್ಪ ಟೈಮ್ ಅದನ್ನು ನಾವು ಯೂಸ್ ಮಾಡಲ್ಲ. ಅದಾದಮೇಲೆ ಮತ್ತೆ ಯೂಸ್ ಮಾಡೇ ಮಾಡ್ತೀವಿ. ಇವಾಗ ನಮ್ಮ ಮನೆಗೆ ನೀವು ಸುಮ್ಮನೆ ಬಂದರೆ ಒಂದಿಷ್ಟು ಕಬೋರ್ಡ್ಸಲ್ಲಿ ಬರೀ ನನ್ನ ಕಾಸ್ಟ್ಯೂಮ್ಸು ಜ್ಯುವೆಲರ್ಸ್ ತುಂಬಿಕೊಂಡಿದೆ. ಸೊ ಹಾಗೆ ಕ್ಯಾರಿ ಮಾಡ್ತೀವಿ, ಬೇರೆದಕ್ಕೆ ಹಾಕೋತೀವಿ. ಅಂದರೆ ಬ್ಲೌಸ್ ಪ್ಯಾಟ್ರನ್ ಬೇರೆ ಮಾಡ್ತೀವಿ. ಸೊ ಇವಾಗ ಬೇರೆ ಪ್ಯಾಟ್ರನ್ ಬೇರೆ ಮಾಡ್ತೀವಿ. ಅಂದರೆ ತುಂಬ ಲಾಂಗ್ ಟೈಮ್ ಬಿಟ್ಟಾಗ ನಮ್ಗೆ ಅಷ್ಟು ಗೊತ್ತಾಗಲ್ಲ ಅಂತ. ನಿಮ್ಮ ಕಣ್ಣು ಇವತ್ತಿಗೆ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದೆ. ಅಂದ್ರೆ ಈ ಲುಕ್ಕಿಗ ಏನಂತ ಗೊತ್ತಾಗ್ತಾ ಇಲ್ಲ. ಸೊ ಯಾರಾದ್ರೂ ಬೆಸ್ಟ್ ಕಾಂಪ್ಲಿಮೆಂಟ್ ನಿಮ್ಮ ಕಣ್ಣಿಗೆ ಕೊಟ್ಟಿರೋದು? ಖಂಡಿತವಾಗ್ಲೂ ತುಂಬಾ ಜನ ನನ್ಗೆ ಹೇಳೋದೆ ಆರ್ಟಿಸ್ಟ್ಗೆ ಬೇಸಿಕ್ ಹೇಳ, ಆರ್ಟಿಸ್ಟ್ಗೆ ಮೇಯ್ನಾಗಿ ಕಣ್ಣು. ಯಾಕಂದ್ರೆ ಎಕ್ಸ್ಪ್ರೆಷನ್ಸ್ ಕಾಣೋದೇ ಕಣ್ಣು ಮೂಲಕ. ಸೊ ಒಬ್ಬ ಕಲಾವಿದರಿಗೆ ಕಣ್ಣು ತುಂಬ ಚೆನ್ನಾಗಿರ್ಬೇಕು ಅಂತ ಹೇಳೋದನ್ನ ಕೇಳಿದ್ದೀನಿ. ನಾನು ರಂಗಭೂಮಿ ಕಲಾವಿದೆ. ಸೊ ನೀನಾಸಂ ಪಾಸ್ಔಟ್ ಆಗಿರೋದು. ಸೊ ಕಣ್ಣು ತುಂಬ ಮುಖ್ಯ ಅಂತ ಹೇಳ್ತಾರೆ. ಸೊ ಕಣ್ಣು ಬಗ್ಗೆ ತುಂಬ ಜನ ಹೇಳಿದ್ದಾರೆ, ತುಂಬ ನಿರ್ದೇಶಕರು ಹೇಳಿದ್ದಾರೆ. ನಮ್ಮ ಸೆಟ್ಟಲ್ಲೇನೆ ಪುರಾಣಿಕ್ ಸರ್ ಹೇಳಿದ್ದಾರೆ, ನಿಮ್ಮ ಕಣ್ಣು ತುಂಬ ಚೆನ್ನಾಗಿದ್ದೀರಿ, ಕಣ್ಣಲ್ಲೇ ಎಲ್ಲ ಮಾತಾಡ್ಬಿಡ್ತೀರಾ ಅಂತ ತುಂಬ ಜನ ಹೇಳಿದ್ದಾರೆ. ಈ ಟೈಮ್ನಲ್ಲಿ ಏರ್ನ ಮೇಂಟೈನ್ ಮಾಡೋದೇ ಬಹಳ ಕಷ್ಟ. ಅಂದ್ರೆ ತುಂಬಾ ಚೆನ್ನಾಗಿ ಈ ಲುಕ್ಕಿಗೆ ಏನ್ ಬೇಕೋ ಅಷ್ಟು ಚೆನ್ನಾಗಿ ಹೇರ್ ಡಿಸೈನ್, ಹೇರ್ ಸ್ಟೈಲ್ ಕೂಡ ಮಾಡಿಸ್ಕೊಂಡಿದ್ದೀರಾ. ನಿಮ್ಮ ಏರ್ ಕೇರ್ದು ಏನು ಸೀಕ್ರೆಟ್? ನಾನು ಮೂಲತಃ ಮಲೆನಾಡು ಹುಡುಗಿ ಆಗಿರೋದ್ರಿಂದ ಅಮ್ಮ ಅಜ್ಜಿ ಎಲ್ಲರೂ ಕೂಡ ಮನೇಲೇನೆ ಹೇರ್ ಆಯಿಲು, ಆಮೇಲೆ ಫುಡ್. ಇವಾಗೆಲ್ಲ ಏನಂತಂದ್ರೆ ಸಣ್ಣ ಪುಟ್ಟ ಒಂದು ಹುಷಾರಿಲ್ಲ ಅಂತ ಹೇಳಿದ್ರು ಕೂಡ ನಾವು ಸಡನ್ ಅಂತ ಹಾಸ್ಪಿಟಲ್ಗೆ ಹೋಗ್ತೀವಿ, ಇಲ್ಲ ಮೆಡಿಕಲ್ಗೆ ಹೋಗ್ತೀವಿ, ಮೆಡಿಸಿನ್ ತಗೋತೀವಿ. ಸೊ ಅವಾಗೆಲ್ಲ ಹಂಗಿರ್ಲಿಲ್ಲ. ಅಂದ್ರೆ ಅಮ್ಮ ನನಗೆ ಗೊತ್ತಿದ್ದಂಗೆ, ನಾನು ಚಿಕ್ಕ ವಯಸ್ಸಿಂದ ಕೂಡ ಜ್ವರ ಬಂದ್ರೆ ಮನೇಲೇನೆ ಊಟದಲ್ಲೇನೆ ಇದು ಮಾಡ್ಕೊಳ್ತಾ ಇದ್ರು. ಕಾಲಕ್ಕೆ ತಕ್ಕ ಹಾಗೆ ಮನೇಲಿ ಅಡುಗೆಗಳನ್ನ ಮಾಡ್ತಾ ಇದ್ರು. ಅದ್ರ ಮೂಲಕನೇ ಆರೋಗ್ಯ ಅಂದ್ರೆ ಹುಷಾರ್ ತಪ್ತಾನೆ ಇರ್ಲಿಲ್ಲ. ಸೊ ಆ ತರ ನೋಡ್ಕೊಳ್ತಾ ಇದ್ರು. ಬಟ್ ಬೆಂಗಳೂರಿನಲ್ಲಿ ಹೇಗೆ ಮೇಂಟೈನ್ ಮಾಡ್ತೀರಾ? ಇಲ್ಲಿ ನಾನು ಆಯಿಲ್ ಮಾಡ್ಕೋತೀನಿ, ಅಮ್ಮ ಹೇಳ್ಕೊಟ್ಟಿದ್ದಾರೆ. ಸೊ ಅದು ಮಾಡ್ಕೋತೀನಿ. ಈ ಸೀರಿಯಲ್ ನಲ್ಲಿ ನೀವ್ ಎಷ್ಟು ಎಂಜಾಯ್ ಮಾಡಿದ್ರಿ? ಯಾಕಂದ್ರೆ ಪಾತ್ರನೂ ಅಷ್ಟೇ ಅದ್ಭುತವಾಗಿದೆ, ಕ್ಯಾರೆಕ್ಟರ್ಗಳು ಬೇರೆ ಬೇರೆ ನಿಮ್ಮನ್ನ ಎದುರಾಗುವಂತ ಕ್ಯಾರೆಕ್ಟರ್ಗಳು ಅಷ್ಟೇ ಫನ್ನಿ ಆಗಿರುತ್ತೆ, ಕಾಮಿಡಿ ಇರುತ್ತೆ. ಸೊ ಹೇಗೆ ಎಂಜಾಯ್ ಮಾಡಿದ್ರಿ? ಅಂದರೆ ನಾನು ಫಸ್ಟ್ ಡೇಯಿಂದ ಇಲ್ಲಿವರೆಗೂ ಸ್ವಲ್ಪ ಅಂದರೆ ಕ್ಯಾರೆಕ್ಟ್ರನ್ನ ನನಗೆ ಕೂರಿಸ್ಕೊಳ್ಳೋದಕ್ಕೋಸ್ಕರ ತುಂಬ ಸ್ಟ್ರಿಕ್ಟಾಗೇ ಇದ್ದೆ. ಸ್ಟ್ರಿಕ್ಟಾಗಿ ಅಂತಂದ್ರೆ ಆಚೆ ಇರಬೇಕಾದ್ರೂ ಸ್ವಲ್ಪ ಅದೇ ಥರನೇ ಇರ್ತಾ ಇದ್ದೆ. ಯಾಕೆ ಅಂತಂದರೆ ಅದು ಕ್ಯಾರೆಕ್ಟರ್ ಕೂರ್ಲಿ ಅಂತ. ನನ್ನ ಕೋ ಆರ್ಟಿಸ್ಟು, ನನ್ನ ಮಕ್ಕಳು ಕ್ಯಾರೆಕ್ಟ್ರ್ ಮಾಡೋರು ಅವರೆಲ್ಲ ಅದಾದಮೇಲೆ ಸ್ವಲ್ಪ ನನಗೆ ಕ್ಯಾರೆಕ್ಟ್ರ್ ಕೂತಾಗ ನನಗೊಂದು ಕಾನ್ಫಿಡೆಂಟ್ ಬರುತ್ತಲ್ಲ, ಓಕೆ ನಾನು ಮಾಡಬಲ್ಲೆ ಅಂತ. ಸೊ ಅದಾದಮೇಲೆ ಸ್ವಲ್ಪ ಜಾಯ್ಲಾಗಿ ಆರಾಮಾಗಿ ಹಾಯ್ ಅಂದ್ಕೊಂಡು ಆರಾಮಾಗಿ ಎಲ್ಲರ ಜೊತೆ ಮಿಂಗಲ್ ಆಗೋಕ್ಕೆ ಶುರು ಮಾಡಿದಾಗ, ಮ್ಯಾಮ್ ನೀವು ಯಾರ ಜೊತೆನೂ ಮಾತೇ ಆಡಲ್ವೇನೋ ಅಂತ ಅಂದ್ಕೊಂಡಿದ್ದೆ ಅಂತೆಲ್ಲ ಹೇಳೋದಕ್ಕೆ ಶುರು ಮಾಡಿದ್ರು. ಬಟ್ ಹಾಗೇನಿಲ್ಲ, ನಾನು ತುಂಬ ಚೆನ್ನಾಗಲ್ಲ, ಆರಾಮಾಗಿ ಎಲ್ಲರ ಜೊತೆನೂ ಇರ್ತೀನಿ. ನನಗೆ ಹೆಂಗೆ ಗೊತ್ತು, ಈಗ ಚೇರ್ ಮೇಲೆ ಕುತ್ಕೊಂಡು ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಳ್ಳೋ ಅಂಥ ಅಭ್ಯಾಸಗಳೇ ಇಲ್ಲ. ಆರಾಮ್ಸೆ ಬಿಂದಾಸಾಗಿ ಹೆಂಗ್ ಬೇಕು ಹಂಗೆ ನಂಗೆ ಕಂಫರ್ಟಬಲ್ ಆಗಿ ನಾನು ಕೂತ್ಕೊಳ್ಳುವಂಥದ್ದು. ಆಲ್ ದಿ ಬೆಸ್ಟ್ ನಿಮ್ಮ ಸೀರಿಯಲ್ಗೆ. ದಯಮಾಡಿ ವೀಕ್ಷಕರೇ, ಇದೇ 8ನೇ ತಾರೀಕು, ಡಿಸೆಂಬರ್ 8ನೇ ತಾರೀಕು 9ವರೆಗೆ ನಮ್ಮ ಜಯಲಲಿತಾ ಸೀರಿಯಲ್ ಬರ್ತಾ ಇದೆ. ಇದುವರೆಗೂ ನೀವು ನನ್ನ ಎಲ್ಲ ಸೀರಿಯಲ್ಗಳನ್ನು ನೋಡಿ ಹಾರೈಸಿದ್ದೀರಾ, ಹೊರಗಡೆ ಹೋದೆ ತುಂಬ ಗುರ್ತಿಸ್ತೀರಾ. ಹಾಗೆ ಜಯಲಲಿತಾ ಮೂಲಕ ನಾನು ಬರ್ತಾ ಇದ್ದೀನಿ. ಇದ್ರ ಮೂಲಕ ನಿಮಗೆ ಖಂಡಿತ ನನ್ನ ಪಾತ್ರ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ದಯಮಾಡಿ ನಮ್ಮ ಸೀರಿಯಲ್ನ ನೋಡಿ ನಮ್ಮ ಇಡೀ ತಂಡಕ್ಕೆ ಹಾರೈಸಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.
ಸ್ಪಂದನ ಅಂದ್ರೆ ಮುದ್ದಾಗಿ ಇನ್ನೋಸೆಂಟ್ ಆಗಿ ಕಾಣಿಸೋ ಅಂತವ್ರು ಈಗ ಪರಮೇಶ್ವರಿ ಕ್ಯಾರೆಕ್ಟರ್ ಅಲ್ಲಿ ಖಡಕ್ ಆಗಿ ಕಾಣಿಸೋದಕ್ಕೆ ರೆಡಿ ಆಗಿದ್ದಾರೆ. ಇದಿಷ್ಟು ಸ್ಪಂದನ ಅವರ ಮಾತು. ಕ್ಯಾಮರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.